ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ಕೂಡ ನಾನು ನಿಮ್ಮ ಸಲುವಾಗಿ ಒಂದು ನ್ಯಾಚುರಲ್ ಆದಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ. ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಆಗುತ್ತೆ, ಜೊತೆಗೆ ಹೇರ್ ಫಾಲ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗೂ ಕೂದಲಂತೂ ನ್ಯಾಚುರಲ್ವಾಗಿ ಕಪ್ಪಾಗೋದಕ್ಕೂ ಇದು ಸಾಕಷ್ಟು ಹೆಲ್ಪ್ ಮಾಡುತ್ತೆ. ನೋಡಿ, ಈ ಕಾಲದಲ್ಲೂ ಅಂತೂ ಬಿಳಿ ಕೂದಲು ಸಮಸ್ಯೆ ಸಾಕಷ್ಟು ರೀತಿಯಲ್ಲಿ ಬೆಳೀತಾನೇ ಇದೆ. ನಾವು ಎಷ್ಟೇ ಒಂದು ಕೆಮಿಕಲ್ ಹಚ್ಕೊತಾ ಇದ್ದರೆ, ಯಾವುದೇ ಒಂದು ಡೈ ಅಥವಾ ಮೆಹಂದಿ ಹಚ್ಕೊಂಡ್ರೂ ಕೂಡ ನಮಗೆ ಬೇಕಾಗಿರುವಂಥ ರಿಸಲ್ಟು ಸಿಗ್ತಾ ಇಲ್ಲ. ಅಂದಾಗ ಈ ಥರ ನ್ಯಾಚುರಲ್ ರೆಮಿಡೀಸ್ನ ಮಾಡಿಕೊಂಡ್ರೆ ಅದು ಸಾಕಷ್ಟು ಉಪಯೋಗ ಬರೋವಂಥದ್ದು ನಮ್ಮ ಕೂದಲಿಗೆ. ಜೊತೆಗೆ ಇದನ್ನು ಬಳಸೋದ್ರಿಂದ ನಮಗೆ ಯಾವುದೂ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಹಾಗೂ ನ್ಯಾಚುರಲ್ ಆಗಿ ನಾವು ನಮ್ಮ ಕೂದಲವನ್ನು ಕಪ್ಪು ಮಾಡ್ಕೊಳ್ಬಹುದು, ಯಾವುದೇ ಒಂದು ಕೆಮಿಕಲ್ ಇಲ್ಲದೆ. ಸೊ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಕೂಡ ಮರೆಯಬೇಡಿ. ಸೊ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ರೆಮಿಡಿ ಏನಂತ ಹಾಗೂ ಇದಕ್ಕೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದಂತ. ಸೊ ನೋಡಿ, ಮೊದಲು ನಾನು ಇಲ್ಲಿ ತೊಗೊಂಡಿರೋದೊಂದು ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಒಂದು 10-15 ಲವಂಗ ಹಾಕ್ಕೋತಾ ಇದ್ದೀನಿ. ಲವಂಗ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ನಮ್ಮ ಕೂದಲಿಗೆ ಕೂಡ ಅಷ್ಟೇ ಒಳ್ಳೆಯದು. ಅಷ್ಟೊಂದು ಶಕ್ತಿ ಇರುತ್ತೆ. ಇದು ನಮ್ಮ ಕೂದಲಿಗೆ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಕೂದಲು ಕಪ್ಪು ಕೂಡ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಕಲ್ವಂಜಿ ಅಂದರೆ ಕಪ್ಪು ಜೀರಿಗೆನ ತೊಗೊಂಡಿದ್ದೀನಿ. ಇದು ಅಂತೂ ನಿಮಗೆ ಗೊತ್ತಿದೆ ನಮ್ಮ ಕೂದಲು ಸಲುವಾಗಿ ಎಷ್ಟು ಒಳ್ಳೆಯದು ಅಂತ. ಸೊ ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದು ನಾನು ತೊಗೊಂಡಿರೋದು ಈರುಳ್ಳಿ ಸೊಪ್ಪೆ. ನೋಡಿ, ಈರುಳ್ಳಿ ಸೊಪ್ಪೆ ನಾವು ಕಸ ಅಂತ ಬಿಸಾಕ್ತೀವಿ, ಆದರೆ ಇದ್ರ ಬೆಲೆ ನಮ್ಮ ಕೂದಲಿಗೆ ಎಷ್ಟು ಜಾಸ್ತಿ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಈರುಳ್ಳಿ ಜ್ಯೂಸ್ ಕೂಡ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ. ಜೊತೆಗೆ ಈ ಒಂದು ಈರುಳ್ಳಿ ಸೊಪ್ಪಿನಲ್ಲೂ ಕೂಡ ಅಷ್ಟೊಂದು ಶಕ್ತಿ ಇರುತ್ತೆ. ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಡೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರೋದಂಥದ್ದು ಕರಿಬೇವಿನಲ್ಲಿ ಅಂದರೆ ನಮ್ಮ ಪ್ರೀಮೇಚರ್ ಗ್ರೇ ಹೇರ್ ಆಗೋಕ್ಕೆ ಈ ಒಂದು ಕರಿಬೇವು ತಡೆಗಟ್ಟುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ತೊಗೊತಾ ಇದ್ದೀನಿ. ಇವಾಗ ಇದಕ್ಕೆ ಮಿಕ್ಸಿಗೆ ಒಂದು ಸ್ವಲ್ಪ ದರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ಪ್ರಾಸೆಸ್ ಏನಂತ ಇದೆ ನೋಡ್ರಿ, ಇಲ್ಲಿ ಗ್ಯಾಸ್ ಮೇಲೆ ನಾನು ಒಂದು ಕಬ್ಬಿಣದ ಹಂಚಿಟ್ಕೋತೀನಿ. ಅದರ ಮೇಲೆ ನಾನು ಇದು ರುಬ್ಬಿಟ್ಕೊಂಡಿರೋ ಅಂಥ ಏನಿದೆಯಲ್ಲ ಡ್ರೈ ಸ್ವಲ್ಪ ಅದನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸ್ಚರ್ನ. ಇದನ್ನು ಇವಾಗ ಡ್ರೈ ರೋಸ್ಟ್ ಮಾಡಬೇಕು, ಅಂದರೆ ಪೂರ್ತಿ ಇದು ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಇದನ್ನು ಈ ಥರ ಮಾಡ್ಕೋಬೇಕು. ಈ ಥರ ಯಾಕೆ ಮಾಡ್ಕೋಬೇಕು ಅಂದರೆ ಲವಂಗ ಹಾಕಿರುವಂಥ ಲವಂಗು, ಕರಿಬೇವು ಜೊತೆಗೆ ಕಲ್ವಂಜಿ ಕೂಡ ಎಲ್ಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿ ಹಾಗೂ ಒಂದು ನ್ಯಾಚುರಲ್ ಆದಂಥ ರೆಡಿ ಆಗುತ್ತೆ ಇದರಿಂದ. ಸೊ ಹಾಗಾಗಿ ಇದನ್ನು ಈ ಥರ ಮಾಡ್ಕೋಬೇಕು. ಗ್ಯಾಸಿನ ಫ್ಲೇಮ್ನಲ್ಲೋ ಅಲ್ಲಿ ಇಟ್ಕೊಂಡು ಖಂಡಿತವಾಗೂ ಈ ಥರ ಸ್ವಲ್ಪ ಮಟ್ಟಿಗೆ ತಿರುಗಿಸ್ತಾ ಹೋದರೆ ನೋಡ್ಬಹುದು ಎಷ್ಟೊಂದು ಬ್ಲ್ಯಾಕ್ ಕಲರ್ ಆಗಿದೆ ಅಂತ. ಇವಾಗ ನೀವು ಈ ಥರ ಮಾಡಿಕೊಂಡ್ರೆ ನಮಗೆ ಸಾಕಷ್ಟು ಒಳ್ಳೆಯದು. ಕೂದಲಿಗೆ ನ್ಯಾಚುರಲ್ ಆಗಿ ನಾವು ಬಣ್ಣವನ್ನು ಕೊಡ್ಬೋದು, ಯಾವ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ, ಕೆಮಿಕಲ್ ಇಲ್ಲದೆ, ಮನೆಯಲ್ಲೇ ನೋಡಿ ಈ ಎಲ್ಲ ಪ್ರತಿಯೊಂದು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಈಸಿಯಾಗಿ ನಮ್ಮ ಮನೆಯಲ್ಲೇ ಇದ್ದೇ ಇರುತ್ತೆ ವೀಕ್ಷಕರೇ. ಸೊ ನೋಡಿ, ಇವಾಗಿದು ನಾನು ಒಳ್ಳೆ ರೀತಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡು ಆಯಿತು. ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ, ಅಂದರೆ ನಮಗೆ ಎಷ್ಟು ಒಂದು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ ಇಲ್ಲಿ ನೀವು ನೋಡಬಹುದು. ಸೊ ನೋಡಿ, ಇವಾಗ ಇದು ಅಂತೂ ಚೆನ್ನಾಗಿ ಬಿಸಿ ಆಗಿದೆ. ಸ್ವಲ್ಪ ಇದು ತಣ್ಣಗಾಗೋಕ್ಕೆ ಟೈಮ್ ತಗೋತದೆ ವೀಕ್ಷಕರೇ. ನೋಡ್ಬಹುದಲ್ಲ, ನಾನು ಯಾವ ಒಂದು ಕೆಮಿಕಲ್ ಹಾಕಲಿಲ್ಲ, ಏನಿಲ್ಲ, ಪೂರ್ತಿಯಾಗಿ ನ್ಯಾಚುರಲ್ ಆದಂಥ ರೆಮಿಡಿ ಇದು. ಸೊ ನೋಡಿ, ಖಂಡಿತ ನೀವು ಕೂಡ ಟ್ರೈ ಮಾಡಿ, ಕೆಮಿಕಲ್ ಬಳಸೋ ಅಗತ್ಯ ಇಲ್ಲ. ಇವಾಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ ನಂತರ ಮತ್ತೆ ಅದೇ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಫೈನ್ ಇರೋ ಅಂಥ ಪೌಡ್ರ್ ಮಾಡ್ಕೊಂಡು ಬರಬೇಕು. ಈ ಥರ ಮಾಡಿಕೊಂಡ್ರೆ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಜೊತೆಗೆ ಈ ಒಂದು ಡ್ರೈ ಇರೋವಂಥ ಪೌಡರ್ನ ನೀವು ಎಷ್ಟು ದಿನ ಬೇಕಾದರೂ ಈ ಥರ ಬಾಕ್ಸ್ನಲ್ಲಿ ಹಾಕ್ಕೊಂಡು ಇಟ್ಕೋಬಹುದು. ಅದು ಏನೂ ಕೆಡೋಗೋದಿಲ್ಲ, ಯಾಕಂದರೆ ಪೂರ್ತಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಡ್ರೈ ಆಗೇ ಇದ್ದಾವೆ. ಸೊ ಹಾಗಾಗಿ ಏನು ನಿಮಗೆ ತೊಂದರೆ ಆಗೋದಿಲ್ಲ. ಇವಾಗ ನಾನು ಸ್ವಲ್ಪ ಮಟ್ಟಿನಲ್ಲಿ ಎಷ್ಟು ಬೇಕಂತ ನಿಮಗೆ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು 1 ಸ್ಪೂನಷ್ಟು ಪೌಡರ್ನ ತೊಗೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು.
ಸೊ ಅದಕ್ಕೆ ನಾನು ಜೊತೆಗೆ ಏನು ಸೇರಿಸ್ತಾ ಇದ್ದೀನಿ ಅಪ್ಪ ಅಂದರೆ ನಾನು ತೊಗೊಂಡಿರೋದು ಕೊಬ್ಬರಿ ಎಣ್ಣೆ. ಪ್ಯಾರಾಶೂಟ್ ಆಯಿಲ್ ಅಂತೂ ಪ್ರತಿಯೊಂದು ಮನೆಯಲ್ಲೇ ಇದ್ದೇ ಇರುತ್ತೆ, ನಾವು ತಲೆಗೆ ಹಚ್ಕೋತೀವಿ. ಈ ಒಂದು ಡೈನ ಈ ಥರ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಕೂದಲಿಗೆ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು. ಇದನ್ನು ನೀವು ಯಾವಾಗ ಬೇಕಾದರೂ ಅವಾಗ ಅಪ್ಲೈ ಮಾಡ್ಕೊಳ್ಬಹುದು. ಇದನ್ನು ಹಚ್ಕೊಂಡಿದ ನಂತರ 1-2 ತಾಸು ಇಟ್ಕೊಂಡಿದ ನಂತರ ತಲೆ ಸ್ನಾನ ಮಾಡಿದರೆ ಎಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡೋ ಅಂಥದ್ದು. ಯಾವ ಒಂದು ಕೆಮಿಕಲ್ ಇರೋದೇ ಇಲ್ಲ ಇದರಲ್ಲಿ. ನ್ಯಾಚುರಲ್ ಆದಂಥ ರೆಮಿಡಿ ಇದೆ ವೀಕ್ಷಕರೇ, ಖಂಡಿತ ಟ್ರೈ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ವೀಕ್ಷಕರೇ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಸಿ ಯು ಅಗೇನ್.